Good morning, everyone. So, in the previous class, we have completed QoS, that is quality of service. Depending upon the application requirement or demand of an application, whether the frame is a short frame or it is a normal data frame or it is an control frame, depending upon that, the waiting time for that frame will be decided, which is called as inter-frame spacing. Right? Short frame ಗೆ ಎಷ್ಟೊತ್ತು ವೇಟ್ ಮಾಡಬೇಕು ಅಥವಾ ಆರ್ಬಿಟ್ರೇಷನ್ ಫ್ರೇಮ್ ಆರ್ಬಿಟ್ರೇಷನ್ ಒಳಗೇನೆ ಎರಡು ಕ್ಲಾಸಿಫಿಕೇಶನ್ಸ್ ಬರ್ತಾವೆ. ಒನ್ ಈಸ್ ದ ಅಪ್ಲಿಕೇಶನ್ ದಟ್ ಈಸ್ ರನ್ನಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್ ಅಂಡ್ ದ ಫ್ರೇಮ್ ದಟ್ ಈಸ್ ಡೆಲಿವರ್ಡ್ ಫ್ರಮ್ ದ ಆಕ್ಸೆಸ್ ಪಾಯಿಂಟ್ ಎಪಿ ದಿಂದ ಡೆಲಿವರ್ ಆಗಿರುವಂತಹದ್ದು ವಿಚ್ ಈಸ್ ಕಂಟೈನಿಂಗ್ ದ ನೋಟಿಫಿಕೇಶನ್ ದಟ್ ಈಸ್ ಗಿವನ್ ಹೈಯರ್ ಪ್ರಯಾರಿಟಿ and about the applications that are going to run in the background ಮುಂದೆ foreground ನಾಗ ಇರಂಗಿಲ್ಲ ಅದರದ್ದು ವಿಸಿಬಿಲಿಟಿ ಬ್ಯಾಕ್ ಗ್ರೌಂಡ್ ನಾಗ ಅಂದ್ರೆ ಪ್ರೊಸೆಸಿಂಗ್ ಸಲುವಾಗಿ ಯೂಸ್ ಮಾಡುವಂತ ಯಾವ್ದಾದ್ರು ಫ್ರೇಮ್ ಟ್ರಾನ್ಸ್ಫರ್ ಆಗ್ತಿತ್ತು ಅಂದ್ರೆ ಇಟ್ ವಿಲ್ ಬಿ ಗಿವನ್ ಲೋಯರ್ ಪ್ರಯಾರಿಟಿ ದೆನ್ ದಟ್ ಆಫ್ ದ ನಾರ್ಮಲ್ ಫ್ರೇಮ್ಸ್. ಎಲ್ಲದಕ್ಕಿಂತ ಲೀಸ್ಟ್ ಪ್ರಯಾರಿಟಿ ಅಂತಂದ್ರೆ ರೀಟ್ರಾನ್ಸ್ಮಿಷನ್ ಆಲ್ರೆಡಿ ಟ್ರಾನ್ಸ್ಫರ್ ಆಗ್ಯಾವು ಬಿಕಾಸ್ ಆಫ್ ಸಮ್ ರೀಸನ್ ಮೇ ಬಿ ಎರರ್ಸ್ ಆಫ್ಟರ್ ಆಗಿರ್ಬೋದು ಇಲ್ಲ ಅಂತಂದ್ರೆ ದೇ ಮೈಟ್ ಹ್ಯಾವ್ ರೀಚ್ಡ್ they might not have reached the destination. So if already one sari transfer agi second time again a transmission ಗೆ wait ಮಾಡ್ತಿರ್ತಾವಲ್ಲ ಆ ರೀತಿಯಾದಂತ ಫ್ರೇಮ್ ಗೆ extended frames ಅಂತ ಕರೀತಾರೆ. They have been given the least priority. They will be made to wait for a longer interframe space. Shortest frames ಏನಿರ್ತಾವಲ್ಲ acknowledgement connection establishment ಸಲುವಾಗಿ ಯೂಸ್ ಮಾಡುವಂತ frames they will be given the higher priority, right? And next we need to start with the frame structure. We need to start with the frame structure, right? And remember, whenever the communication takes place, the communication will be first with the access point, then with your destination. ಇಲ್ಲಿ ಸೋರ್ಸ್ ಇತ್ತು ಅಂದ್ರೆ ಸೋರ್ಸ್ ಇಂದ ಡೆಸ್ಟಿನೇಷನ್ ಗೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಆಗಂಗಿಲ್ಲ. ದ ಕಮ್ಯುನಿಕೇಶನ್ ವಿಲ್ ಬಿ ವಯಾ ಆಕ್ಸೆಸ್ ಪಾಯಿಂಟ್. ಸೋರ್ಸ್ ಇಂದ ಏನೇ ಬರ್ಬೇಕಾದ್ರೆ ಆಕ್ಸೆಸ್ ಪಾಯಿಂಟ್ ಗೆ ಬರಬೇಕು, ಆಮೇಲೆ ಅಲ್ಲಿಂದ ಡೆಸ್ಟಿನೇಷನ್ ಗೆ ಹೋಗ್ತಾವೆ. And along with that, don't forget what I had told in the previous class, power management. Saving the power either by entering into save mode or automatic save mode. ಕೆಲವೊಂದ್ಸರಿ ನಾವೇ ಇಂಟಿಮೇಟ್ ಮಾಡ್ತೀವಿ. ನಾವು ಇನ್ ದ ಸೆನ್ಸ್ ಕ್ಲೈಂಟ್ ವಿಲ್ ಬಿ ಇಂಟಿಮೇಟಿಂಗ್ ದ ಆಕ್ಸೆಸ್ ಪಾಯಿಂಟ್ ದಟ್ ಐ ಆಮ್ ಗೋಯಿಂಗ್ ಟು ಎಂಟರ್ ದ ಸ್ಲೀಪ್ ಮೋಡ್, ಸೊ ಪ್ಲೀಸ್ ಬಫರ್ ಮೈ ಫ್ರೇಮ್ಸ್. ನನ್ಗಂತ ಏನಾರ ಡೇಟಾ ಬಂತು ಅಂದ್ರೆ ಅದನ್ನ ನಿಮ್ ಹತ್ರ ಇಟ್ಕೊ, ನೆಕ್ಸ್ಟ್ ಬಿಕಾನ್ ಫ್ರೇಮ್ ಬಂದಾಗ ನಾನು ಹೇಳ್ತೀನಿ ಅಂತ ನಾನು ಇಂಟಿಮೇಟ್ ಮಾಡ್ತೀನಿ, ಅವಾಗ ಕಳಿಸ್ಲಿಕ್ಕೆ. And other mode is you don't have to inform anything. By default, the access point will store. It will buffer all the data, and whenever the client interacts with the access point, avaga access point ಗೊತ್ತಾಗ್ತದೆ. ಓಕೆ, ಅವ ಆಕ್ಟಿವ್ ಅದನ, ಅವ ಮಲ್ಕೊಂಡಿಲ್ಲ ಅನ್ನೋದು ಯಾವಾಗ ಕನ್ಫರ್ಮ್ ಆಗ್ತೈತೆ ಅವಾಗ ಅವನ ಸಲುವಾಗಿ ಅಂತ ಬಫರ್ ಮಾಡ್ಕೊಂಡಿರುವಂತ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ ದಿಸ್ ಬೋತ್ ವೇ ಎರಡಕ್ಕೂ ನೀವು ಏನ್ ಮಾಡ್ತೀರಿ, ಪವರ್ ಮ್ಯಾನೇಜ್ಮೆಂಟ್ ಬಿಟ್ ನ ಸೆಟ್ ಮಾಡೋದು ಅಥವಾ ರಿಸೆಟ್ ಮಾಡೋ ಬೇಸಿಸ್ ಮೇಲೆ ಯು ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯು ಆರ್ ಇನ್ ಅನ್ ಆಕ್ಟಿವ್ ಸ್ಟೇಟ್ ಆರ್ ಯು ಆರ್ ಇನ್ ಅ ಸ್ಲೀಪಿಂಗ್ ಸ್ಟೇಟ್, ರೈಟ್? ಸೊ ಆ ಒಂದು ಬಿಟ್ ಅನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಂತೇವೆ. ವಿತ್ ಆಲ್ ದೀಸ್ ಕನ್ಸೆಪ್ಟ್ಸ್ ವಿಲ್ ಸ್ಟಡಿ ದ ಫ್ರೇಮ್ ಸ್ಟ್ರಕ್ಚರ್ ಆಫ್ 802.11. ಇದರೊಳಗೆ ಫ್ರೇಮ್ ಸ್ಟ್ರಕ್ಚರ್ಸ್ ಮೂರು ತರ ಬರ್ತವೆ. There are three types of frames that are being transmitted. One is data frame, second one is control frame, and management frame. Frames have been classified into three types: data frame, control frame, and management frame. Data frame, which is used for normal transmission of information. ನಮಗೆ ಇನ್ಫಾರ್ಮೇಶನ್ ಕ್ಲೈಂಟ್ ಮತ್ತು ಇನ್ನೊಂದು ಸಿಸ್ಟಮ್ ನಡುವೆ, ಎರಡು ಸಿಸ್ಟಮ್ ನಡುವೆ ಆಗ್ಬೇಕಾಗಿರುವಂತ ನಾರ್ಮಲ್ ಮೆಸೇಜಸ್ ಕಮ್ಯುನಿಕೇಶನ್ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಫ್ರೇಮ್, ಇಟ್ ಈಸ್ ಮೇ ಬಿ ಯರ್ RTS, CTS ಅಂತವೆಲ್ಲ ಬರ್ತಾವಲ್ಲ ಅದರ ಸಲುವಾಗಿ. ಮ್ಯಾನೇಜ್ಮೆಂಟ್, ಇಟ್ ಈಸ್ ಯೂಸ್ಡ್ ಬೈ ದ ಆಕ್ಸೆಸ್ ಪಾಯಿಂಟ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಓವರ್ ಆಲ್ ನೆಟ್ವರ್ಕ್. ಸೊ ಎಲ್ಲದರಲ್ಲೂ ಬಹಳ ಡಿಫ್ರೆಂಟ್ ಫ್ರಂಟ್ ಲೈಕ್ ಆಗಿ ಕಂಟ್ರೋಲ್ ಫ್ರೇಮ್ ದಾಗ ಇನ್ಫಾರ್ಮೇಶನ್ ಇರಂಗಿಲ್ಲ, ಡೇಟಾ ಇರಂಗಿಲ್ಲ. ಇವನ್ ಇನ್ ಮ್ಯಾನೇಜ್ಮೆಂಟ್ ಫ್ರೇಮ್ ಡೇಟಾ ಇದ್ರೂ ಕೂಡ ಡೇಟಾ ವಿಲ್ ಬಿ ವೆರಿ ಲೆಸ್. ಹೈಯೆಸ್ಟ್ ಡೇಟಾ ಟ್ರಾನ್ಸ್ಮಿಷನ್ ಎದ್ರೊಳಗೆ ಆಗ್ತೈತಿ, ಡೇಟಾ ಫ್ರೇಮ್ ಒಳಗೆ ಆಗ್ತೈತಿ. ಬಹಳಷ್ಟು ಡಿಫ್ರೆನ್ಸ್ ಇಲ್ಲ. ಅಂಡ್ ಫಾರ್ ಯುವರ್ ಸ್ಟಡಿ ದೇ ಹ್ಯಾವ್ ಗಿವನ್ ಓನ್ಲಿ ಡೇಟಾ ಫ್ರೇಮ್. ಇವಾಗ ನಾವೇನು ಸ್ಟಡಿ ಮಾಡ್ಲಿಕ್ಕತ್ತವಲ್ಲ ಅದು ಯಾವ ಫ್ರೇಮ್ ಸ್ಟ್ರಕ್ಚರ್? ಇಟ್ ಈಸ್ ಅ ಡೇಟಾ ಫ್ರೇಮ್ ಸ್ಟ್ರಕ್ಚರ್.
Is it visible? Frame structure. Okay. So, ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ಲಿಕ್ಕತ್ತೈತಲ್ಲ ಇದು ಫ್ರೇಮ್. In that only a particular frame, first field ಏನದಲ್ಲ ಈ ಫ್ರೇಮ್ ಒಳಗೆ ಇದು ಮ್ಯಾಲಿನ ಕಾಣಿಸ್ಲಿಕ್ಕತ್ತೈತಲ್ಲ, this is the frame, data frame. It is a data frame that is used in 802.11 wireless LAN ಒಳಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, that particularly data information ಅನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಯೂಸ್ ಮಾಡುವಂತ ಸ್ಟ್ರಕ್ಚರ್. What all it is having in it? ಅದರೊಳಗೆ ಏನೇನು ಅದಾವು? It is in terms of byte. Male numbers in ನಿಮಗೆ ಸ್ಪೆಸಿಫೈ ಮಾಡ್ಲಿಕ್ಕೆ ಅಥವಾ they are in terms of bytes. 2 byte, 2 byte, 6, 6 and 6 bytes. Again 2 byte, and then you have 0 to 2312, and lastly you have 4 bytes. Right? So what is the first field? It is a frame control field, which is used for controlling the overall ಫ್ರೇಮ್ ಅನ್ನ, ಈ ಪೂರ್ತಿ ಫ್ರೇಮ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾಗಿರುವಂತ ಅಡಿಷನಲ್ ಕಂಟ್ರೋಲ್ ಅಂತಂದ್ರೆ ಏನು, ಅದಕ್ಕೆ ಏನೇನು ನೆಸೆಸಿಟಿ ಅದಾವು. ಒಂದು ಫ್ರೇಮ್ ಟ್ರಾನ್ಸ್ಫರ್ ಆದ್ಮೇಲೆ ಸೆಂಡರ್ ಮತ್ತು ರಿಸೀವರ್ ನಡುವೆ ಒಂದಿಷ್ಟು ಕಮ್ಯುನಿಕೇಶನ್ ಆಗ್ಬಿಡ್ತು. ಬರೀ ಆಕ್ಚುಯಲ್ ಡೇಟಾನಷ್ಟೇ ಟ್ರಾನ್ಸ್ಫರ್ ಮಾಡಿದ್ರೆ ಆಗಂಗಿಲ್ಲ. ಇದು ಎಷ್ಟನೇ ಫ್ರೇಮ್, ಇದ್ರ ಹಿಂದೆ ಫ್ರೇಮ್ ಬರ್ತಾವೋ ಇಲ್ವೋ, ಅಥವಾ ಇದ್ರ ಹಿಂದೆ ಏನಾದ್ರೂ ಡೇಟಾ ಇಲ್ಲ ಐತಿ, ಇದು ಯಾವ ರೀತಿಯಾದಂತ ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡ್ಲಿಕ್ಕತ್ತೈತಿ, ಇದು ಮ್ಯಾಲಿನ್ ಲೇಯರಿಗೆ ಯಾವ ಪರ್ಟಿಕ್ಯುಲರ್ ಪ್ರೋಟೋಕಾಲಿಗೆ ಕೊಡ್ಬೇಕು, ಇಲ್ಲ ಮ್ಯಾಲಿರುವಂತ ಪ್ರೋಟೋಕಾಲ್ ಸೀಕ್ವೆನ್ಸ್ ಒಳಗೆ ಬಂದ್ರೆ ನಡಿತೈತಿ ಇಲ್ಲಾಂದ್ರೆ ನಡಿತೈತಿ ಅಂತ ಹೇಳಾಯ್ತು. ಸೊ ಈ ರೀತಿಯಾದಂತ ಎಡಿಷನಲ್ ಇನ್ಫಾರ್ಮೇಶನ್ಸ್ ಏನು ರಿಕ್ವೈರ್ಡ್ ಇರ್ತಾವಲ್ಲ ಎರಡು ಎಂಡ್ ಸಿಸ್ಟಮ್ಸ್ ನಡುವೆ ಸಿಂಕ್ರೊನೈಸೇಷನ್ ಸಲುವಾಗಿ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ 2 ಬೈಟ್ ಅನ್ನ ರಿಸರ್ವ್ ಮಾಡೋದು. And the name given to that is frame control. First we'll study this one and then we'll go for this subfield. ಮೊದಲಿಗೆ ಇದನ್ನ ಸ್ಟಡಿ ಮಾಡೋಣಂತ, ಆಮೇಲೆ subfield ನ ಸ್ಟಡಿ ಮಾಡೋಣ. And next you have is duration. Duration means it is a time lapse which this particular frame is going to occupy. ಈ ಸೆಂಡರು ಮತ್ತು ರಿಸೀವರು ಎಲ್ಲಿವರೆಗೂ ಕಮ್ಯುನಿಕೇಶನ್ ಚಾನೆಲ್ ಅನ್ನ ಆಕ್ಯುಪೈ ಮಾಡ್ಕೊಂಡಿರ್ತಾವು ಅನ್ನೋದನ್ನ ಡ್ಯೂರೇಷನ್ ಥ್ರೂ ಹೇಳ್ತಾರೆ. Whether the transmission will be for 10 seconds or it is for 5 seconds or it is for 20 seconds or it is for 10 minutes. Ille transmission includes both transmission of data frame as well as acknowledgement. Ee particular field help indane NAV na set ಮಾಡ್ತಾರೆ. I hope you remember network allocation vector, which is going to inform every system in the senders and receivers range that the channel is busy and how long it will be busy ಅನ್ನೋದು ಆ NAV ಒಳಗೆ ಇರ್ತೈತಿ. Right? So ಆ NAV field ಅನ್ನ ಸೆಟ್ ಮಾಡ್ಲಿಕ್ಕೆ ಇದನ್ನೇ ಯೂಸ್ ಮಾಡ್ತೀವಿ. Duration means it is going to specify the time duration, that is how long the channel will be occupied by the sender and receiver, transmission of data and receiving of acknowledgement. ಎರಡು ಕೆಲಸನ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ ಅನ್ನೋದನ್ನ ಹೇಳ್ತಾರೆ. And then ಇಲ್ಲಿ ನೋಡ್ರಿ ಅಡ್ರೆಸ್ 3 ಅದಾವ. Address 1, address 2 and address 3. Why 3? ನಾನು ಫಸ್ಟಿಗೆ ತೋರಿಸಿದೆ, ಯಾವುದೇ ಕಮ್ಯುನಿಕೇಶನ್ ಆದ್ರೂ ಸೋರ್ಸ್ ಆಕ್ಸೆಸ್ ಪಾಯಿಂಟ್ ಟು ಡೆಸ್ಟಿನೇಷನ್ ಅಂದ್ರೆ ಎಷ್ಟು ಅದಾವ ನಿಮಗೆ 3 ಸಿಸ್ಟಮ್ಸ್ ಇನ್ವಾಲ್ವ್ ಅದಾವ ಅಂದ್ರೆ 3 ಅಡ್ರೆಸ್ ಬೇಕು ನಮಗೆ. ಯು ನೀಡ್ ಟು ನೋ ದ ಆಕ್ಸೆಸ್ ಪಾಯಿಂಟ್ಸ್ ಅಡ್ರೆಸ್, you need to know the sender's address and you need to know the destination which is located somewhere else. ಕೆಲವೊಂದ್ಸರಿ ಇಲ್ಲೇ ಇರ್ಬೋದು ಅಥವಾ ಕೆಲವೊಂದ್ಸರಿ ಬೇರೆ ಕಡೆ ಇರ್ಬೋದು, ಲೋಕಲ್ ಆಗಿ ಇರ್ಬೋದು ಅಥವಾ ಇಟ್ ಮೈಟ್ ಬಿ ಇನ್ ರಿಮೋಟ್ ನೆಟ್ವರ್ಕ್, ಬೇರೆ ನೆಟ್ವರ್ಕ್ ಒಳಗೂ ನಿಮ್ ಡೆಸ್ಟಿನೇಷನ್ ಸಿಸ್ಟಮ್ ಇರ್ಬೋದು, ಇಲ್ಲ ನಿಮ್ದೇ ನೆಟ್ವರ್ಕ್ ಒಳಗಾದ್ರೂ ಇರಬಹುದು. ರೈಟ್? ಸೊ 3 systems are involved in the communication. One is source, one is receiver and another one is something which is away, which is actually the destination system. Yaudu actual destination system ada adu. So in this way 3 systems are involved in the communication. Eradu illa illi ಒಂದು ಸೆಂಡರು ಒಂದು ರಿಸೀವರು ಇನ್ನೊಂದು ಏನದಲ್ಲ ನಿಮ್ದು access point. Access point is an intermediate device which is responsible for transferring and receiving of the data. ಯಾವುದು ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಆಗಂಗಿಲ್ಲ, ಸೆಂಡರ್ ಮತ್ತು ರಿಸೀವರ್ ನಡುವೆ ಒಂದು ಆಕ್ಸೆಸ್ ಪಾಯಿಂಟ್ ಬರ್ತೈತಿ. ಸೊ ದೀಸ್ ಆರ್ ಪ್ರೆಸೆಂಟೆಡ್ ಹಿಯರ್. ಓಕೆ, ಇದ್ರೊಳಗ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ವಿಚ್ ಈಸ್ ದ ಅಡ್ರೆಸ್ 1.
First address ಏನು ಸ್ಪೆಸಿಫೈ ಮಾಡ್ತೈತಿ ಅಂತಂದ್ರೆ it is of the recipient, that is receiving system. Address to transmitter in the sense it is of the sender. Source the address 2 ಒಳಗಿರ್ತೈತಿ. Address 1 ಒಳಗ access point which is going to receive first, and then address 3 is something which is located away. Actual destination ಏನದಲ್ಲ ಅದು address 3 ಸ್ಪೆಸಿಫೈ ಮಾಡ್ತೈತಿ. Remember ಇಲ್ಲಿ ನಾವು recipient ಅಂತ ಹೇಳಿಕತ್ತೇವಿ ಅಂದ್ರೆ it is not actual receiver, it is the first system which is going to receive the frame, and first system which is going to receive the frame is your access point. So second address ಏನು ಹೇಳ್ತೈತಿ, it is of the transmitter, and first one is the address of a receiver. ಯಾರು ರಿಸೀವ್ ಮಾಡ್ಕೊಂತಾರ, ಆಮೇಲೆ ಯಾರು ಸೆಂಡ್ ಮಾಡ್ತಾರ ರಿಸೀವರ್ ಅದು, ಆಮೇಲೆ ಸೆಂಡಿಂಗ್ ಪಾಯಿಂಟ್ ಅದು, ಆಮೇಲೆ ಅಡ್ರೆಸ್ 3 ಏನದಲ್ಲ actual receiver which is located somewhere or which might be present within the same network. ನಮ್ಮ ನೆಟ್ವರ್ಕ್ ಒಳಗಾದ್ರೂ ಇರ್ಬೋದು ಅಥವಾ ಬೇರೆ ನೆಟ್ವರ್ಕ್ ಒಳಗಾದ್ರೂ ಇರ್ಬೋದು. ಯಾವುದು ಎಂಡ್ ಪಾಯಿಂಟ್ ಅದ, ಎಂಡ್ ಎಲ್ಲಿಗೆ ನಿಮ್ಮ ಕಮ್ಯುನಿಕೇಶನ್ ಎಂಡ್ ಆಗ್ತೈತಿ ಅದು ಥರ್ಡ್ ಅಡ್ರೆಸ್. First address is of the intermediate receiver, and the second address is of the sending system which is initiating the communication. Communication ಅನ್ನು ಯಾರು ಇನಿಷಿಯೇಟ್ ಮಾಡ್ಲಿಕ್ಕತ್ತಾರ ಅದು ಸೆಕೆಂಡ್ ಅಡ್ರೆಸ್, ಯಾರು ಅದನ್ನ ಎಂಡ್ ಮಾಡ್ತಾರ ಅದು ಥರ್ಡ್ ಅಡ್ರೆಸ್, and ಇನ್ನೊಂದೇನು ಅಡ್ರೆಸ್ ಬರ್ತಿಲ್ಲ that is of the intermediate system, that is your access point, right? And next you have is sequence. ಈ ಪರ್ಟಿಕ್ಯುಲರ್ ಫೀಲ್ಡ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಫ್ರೇಮಿಗೂ ನಂಬರ್ ಅನ್ನ ಕೊಡ್ತಾರೆ. ಎವ್ರಿ ಫ್ರೇಮ್ ವಿಲ್ ಬಿ ಅಕಂಪನಿಡ್ ಬೈ ಅ ಸೀಕ್ವೆನ್ಸ್ ನಂಬರ್. ಫಸ್ಟ್ ಟ್ರಾನ್ಸ್ಫರ್ ಮಾಡೋ ಫ್ರೇಮಿಗೆ 1, ಸೆಕೆಂಡ್ 2, sequentially numbers ಅನ್ನ ಕೊಡ್ಕೊಂತ ಹೋಗ್ತಾರೆ. And why it is being used? So that ಅಕಸ್ಮಾತ್ ಆಗಿ ಡುಪ್ಲಿಕೇಟ್ ಫ್ರೇಮ್ಸ್ ಬಂದು ಒಂದೇ ಫ್ರೇಮ್ 2 ಸರಿ ಹೋಗಿ ಮುಟ್ತು ಅಥವಾ ನಡುವು ಯಾವ್ದಾರ ಒಂದು ಫ್ರೇಮ್ ಬರ್ಲೇ ಇಲ್ಲ, ಇಫ್ ಇಟ್ ಮಿಸ್ಸಸ್ ಔಟ್, ಅದನ್ನ ರಿಕಗ್ನೈಸ್ ಮಾಡ್ಲಿಕ್ಕೆ ರಿಸೀವರಿಗೆ ಹೆಲ್ಪ್ ಆಗ್ತೈತಿ. ಸೀಕ್ವೆನ್ಸ್ ನಂಬರ್ ಈಸ್ ಯೂಸ್ಡ್ ಫಾರ್ ಐಡೆಂಟಿಫೈಯಿಂಗ್ ದ ಡುಪ್ಲಿಕೇಟ್ಸ್ ಆಸ್ ವೆಲ್ ಆಸ್ ಮಿಸ್ಸಿಂಗ್ ಫ್ರೇಮ್. ಬಂದ ತಕ್ಷಣ, ಯಾಕಂದ್ರೆ ಇದು ವೈರ್ಲೆಸ್ ಅದ, ಎಲ್ಲಾ ಒಂದೇ ಪಾತ್ ಇಂದ ಹೋಗಂಗಿಲ್ಲ. Every frame may take a different path to reach the destination. ಹಿಂಗಾಗಿ ಕೆಲವೊಂದು ಮುಂದೆ ಹೋಗ್ತಾವು, ಕೆಲವೊಂದು ಹಿಂದೆ ಹೋಗ್ತಾವು, ಕೆಲವೊಂದು 2 ಸರಿ ಹೋಗ್ತಾವು, ಕೆಲವೊಂದು ಹೋಗಂಗೇ ಇಲ್ಲ. ಈ ರೀತಿ ಎಲ್ಲ ಆದಾಗ ರಿಸೀವಿಂಗ್ ಸಿಸ್ಟಮ್ಗೆ ಕರೆಕ್ಟ್ ಆಗಿ ಸಿಕ್ವೆನ್ಷಿಯಲಿ ಅರೇಂಜ್ ಮಾಡಿ ಯಾವ್ದಾರೆ ಮಿಸ್ ಆಗಿತ್ತು ಅಥವಾ ಯಾವ್ದಾದ್ರು 2 ಸರಿ ಬಂದಿತ್ತು ಅಂದ್ರೆ ಡುಪ್ಲಿಕೇಟ್ಸ್ ಅನ್ನ ಡಿಸ್ಕಾರ್ಡ್ ಮಾಡ್ತಾರೆ. ಫಾರ್ ದ್ಯಾಟ್ ರೀಸನ್ ಯು ಆರ್ ಗೋಯಿಂಗ್ ಟು ಇನ್ಕ್ಲೂಡ್ ದ ಸೀಕ್ವೆನ್ಸ್ ನಂಬರ್. And then you have data. It is the actual information that is being communicated between the sender and receiver. Sender ಮತ್ತು receiver ನಡುವೆ communicate ಆಗಬೇಕಾಗಿರುವಂತ actual data ಈ data field ಒಳಗೆ ಇರ್ತೈತಿ. It is also called as a payload field. ಅದನ್ನ payload ಅಂತಾನೂ ಕರೀತಾರೆ. And the maximum is 2312. ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ again you need to go for the segmentation or fragmentation. And finally you have check sequence which is used for error detection and error correction, and in this particular you are going to use 32-bit CRC, cyclic redundancy code na use ಮಾಡ್ತೇವೆ. That is of 32-bit. 32-bit CRC is the method which is used for error control in wireless LAN. This is about the overall structure of your frame. ನಿಮ್ಮ frame ಉದ್ದ 802.11 frame ಉದ್ದ overall structure from here up to this one. But ಇಲ್ಲಿ the first field ನ ಏನ್ ಮಾಡ್ಯಾರ, subdivide ಮಾಡ್ಯಾರ. Frame control has again been subdivided. 2 byte ಇದ್ದು, 2 byte ಅಂದ್ರೆ 16 bits. That 16 bits has again been divided. So what are those fields? ಯಾವ field ನ ಯೂಸ್ ಮಾಡ್ತೀವಿ, ಎದಕ್ಕೆ ಯೂಸ್ ಮಾಡ್ತೀವಿ? First subfield is version, and it is of 2 bits. 2 bit. You bits are, remember that these are bits and these are bytes. Idu bytes, idu bits. 2 bit which is used for version. Adana 00 set madara, and remember that it is not presently being used. Adana future usage and reserve ಮಾಡಿರ್ತಾರೆ. This field is not being used presently. ಮುಂದೆ ಅವಶ್ಯಕತೆ ಬಿತ್ತು, ಏನ್ರೆ ಹೇಳಬೇಕಿತ್ತು, ಇನ್ನು ನಾವು ಹೇಳೋದು ಕಡಿಮೆ ಬಿದ್ದೈತಿ ಅಂತ ಅನಿಸಿದಾಗ ಇದನ್ನ ಯೂಸ್ ಮಾಡ್ಕೊಂತಾರೆ. And then you have is the type. It indicates whether this is a control field, whether this is the data field, or it is a management frame.
ಇದು ಮ್ಯಾನೇಜ್ಮೆಂಟ್ ಫ್ರೇಮು, ಡೇಟಾ ಫ್ರೇಮು ಅಥವಾ ಕಂಟ್ರೋಲ್ ಫ್ರೇಮು ಅನ್ನೋದನ್ನ ಇಂಡಿಕೇಟ್ ಮಾಡಲಿಕ್ಕೆ. ಅಂಡ್ ದೆನ್ ಯು ಹ್ಯಾವ್ ಸಬ್ ಟೈಪ್ ವಿಚ್ ಇಸ್ ಗಿವನ್ 4 bits. ಸಬ್ ಟೈಪ್ ಆಸ್ ಐ ಸೆಡ್ ಮ್ಯಾನೇಜ್ಮೆಂಟ್ ಅಥವಾ ಕಂಟ್ರೋಲ್ ಒಳಗೆ ನಿಮ್ಗೆ ಅಕ್ನಾಲೇಜ್ಮೆಂಟ್ ಬರ್ತೈತಿ, ಕಂಟ್ರೋಲ್ ಒಳಗನೆ CTS ಬರ್ತೈತಿ, ಕಂಟ್ರೋಲ್ ಒಳಗನೆ ಯು ಹ್ಯಾವ್ RTS. ಸೊ ಪರ್ಟಿಕ್ಯುಲರ್ ಫ್ರೇಮ್ ಒಳಗೇನೆ ಮತ್ತೆ ಸಬ್ ಟೈಪ್ಸ್ ಏನದವಲ್ಲ ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಈ ಫೀಲ್ಡ್ ಅನ್ನ ಯೂಸ್ ಮಾಡ್ತೇವೆ. And then you have 2 fields, one is to DS and another one is from DS. As I am repeating the same thing again and again, in communication access point is involved. Access point ಅನ್ನ ರೆಫರ್ ಮಾಡ್ಲಿಕ್ಕೆ ಇಲ್ಲಿ DS ತಗೊಂಡಾರೆ. DS ಅಂತ ಯಾಕೆ ಕರೀಲಿಕ್ಕತ್ತಾರ ಅಂತಂದ್ರೆ it is a distributed system. ಏನ್ ಮಾಡ್ಲಿಕ್ಕತ್ತೀವಿ ನಾವಿಲ್ಲಿ DS ಅಂತ ಹೇಳೋದ್ರ ಹಿಂದಿರುವಂತ ರೀಸನ್, DS stands for distributed system. And if at all the frame is going towards the access point or it is coming from the access point, going towards and coming from ಅಂತಂದ್ರೆ ಏನು, access point ಗೆ ಹೊಂಟೈತಿ ಅಂತಂದ್ರೆ ಈ ಪರ್ಟಿಕ್ಯುಲರ್ ನೆಟ್ವರ್ಕ್ ಇಂದಾನೆ ಇನಿಷಿಯೇಷನ್ ಆಗೈತಿ ಕಮ್ಯುನಿಕೇಶನ್ ಅದು ಅಂತ ಅರ್ಥ. If it is coming from DS means it has come from somewhere else, ಬೇರೆ ಕಡೆಯಿಂದ ಬಂದಿದ್ದು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕತೈತಿ. It is to indicate whether the communication is within the network or it is between 2 different networks, to DS and from DS. ಆಕ್ಸೆಸ್ ಪಾಯಿಂಟ್ ಇಂದ ಯಾವ್ದಾದ್ರು ಕ್ಲೈಂಟ್ ಸಿಸ್ಟಮ್ ಬರ್ಲಿಕ್ಕತ್ತಿತ್ತು ಅಂತಂದ್ರೆ ಫ್ರಾಮ್ DS ಸೆಟ್ ಮಾಡ್ತೀವಿ. ಇಲ್ಲ ಕ್ಲೈಂಟ್ ಇಂದ ಆಕ್ಸೆಸ್ ಪಾಯಿಂಟ್ ಈಗ ಹೊಂಟಿತ್ತು ಅಂತಂದ್ರೆ ದೆನ್ ಟು DS ವಿಲ್ ಬಿ ಸೆಟ್. ಯಾವ್ದು ಇದನ್ನ ಆಗ್ತಿರ್ತೈತಿ ಆ ಒಂದನ್ನ 1 ಅಂತ ಸೆಟ್ ಮಾಡ್ತೀವಿ, ಇನ್ನೊಂದನ್ನ 0 ಅಂತ ಹೇಳಿ ಬಿಡ್ತಾರೆ. ಅಂಡ್ ದೆನ್ ಯು ಹ್ಯಾವ್ ಇಸ್ ಮೋರ್ ಫ್ರಾಗ್ಮೆಂಟ್. ಮೋರ್ ಫ್ರಾಗ್ ಅಂತ ಹೇಳಿದ್ರೆ ಫ್ರಾಗ್ ಇಸ್ ನಥಿಂಗ್ ಬಟ್ ಮೋರ್ ಫ್ರಾಗ್ಮೆಂಟ್ಸ್. ದಟ್ ಮೀನ್ಸ್ ಈಗ ನಾನೇನು ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿಲ್ಲ ಒಂದು ಫ್ರೇಮು ಇದಷ್ಟಕ್ಕೆ ಮುಗಿಯಂಗಿಲ್ಲ, ಇದು ದೊಡ್ಡದಿತ್ತು ಡೇಟಾ, ಅದ್ರ ಸಲುವಾಗಿ ಇಟ್ ಹ್ಯಾಸ್ ಬೀನ್ ಡಿವೈಡೆಡ್. ಆಫ್ಟರ್ ದಿಸ್ ಯು ಹ್ಯಾವ್ ಸಮ್ ಮೋರ್ ಫ್ರಾಗ್ಮೆಂಟ್ಸ್ ಟು ಫಾಲೋ. ಇದಾದ್ಮೇಲೆ ಇನ್ನೂ ಕೆಲವೊಂದಿಷ್ಟು ಪೀಸಸ್ ಬರು ಬಾಕಿ ಅದಾವು. ಅಂದ್ರೆ ರಿಸೀವರು ಮುಗೀತು ಅಂತ ಹೇಳಿ ಮ್ಯಾಲಿನ್ ಲೇಯರಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ದೇರ್ ಆರ್ ಮೋರ್ ಫ್ರಾಗ್ಮೆಂಟ್ಸ್ ವಿಚ್ ಆರ್ ಗೋಯಿಂಗ್ ಟು ಫಾಲೋ ದಿಸ್ ಪರ್ಟಿಕ್ಯುಲರ್ ಫ್ರಾಗ್ಮೆಂಟ್. ಈ ಫ್ರೇಮ್ ಬಂದ್ಮೇಲೆ ಇದೇ ಮೆಸೇಜ್ ಇದ್ದು ಒಂದೇ ಮೆಸೇಜ್, ಕನ್ಸಿಡರ್ ಯು ಆರ್ ಕಮ್ಯುನಿಕೇಟಿಂಗ್ ಹೆಲೋ, ಇದು ಒಂದು ಮೆಸೇಜ್. ಈ ಒಂದು ಹೆಲೋನೆ HE ಒಂದಾಗಿ ಕಳಿಸ್ತೀನಿ, LL ಒಂದಾಗೈತಿ, O ಒಂದಾಗೈತಿ. ಯಾಕಂದ್ರೆ ಸೈಜ್ ಲಿಮಿಟ್ ಅದ. ಅಂಡ್ ಬಿಕಾಸ್ ಆಫ್ ದಾಟ್ ಯು ಹ್ಯಾವ್ ಓನ್ಲಿ ಟ್ರಾನ್ಸ್ಮಿಟೆಡ್ HE 1 segment to double L 1 segment to O 1 segment. When you transfer HE, more fragment will be set to 1. After that you are going to transfer LL, more fragment will be set to 1. And when you transfer 0, then more fragment will be set to 0. But yakandre ನನ್ನ ಮೆಸೇಜ್ ಕಂಪ್ಲೀಟ್ ಆಯ್ತು. There are no pieces which are following this one. ಒಂದು ಫ್ರೇಮ್ ಈ ಫ್ರೇಮ್ ಬಂತು ಅಂತಂದ್ರೆ ಒಂದು ಮೆಸೇಜ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ನೆಕ್ಸ್ಟ್ ರೀಟ್ರೈ. ರೀಟ್ರೈ ಮೀನ್ಸ್ ಇಟ್ ಈಸ್ ಅ ರೀಟ್ರಾನ್ಸ್ಮಿಟೆಡ್ ಫ್ರೇಮ್. ಈಗ ಆಲ್ರೆಡಿ ಒಂದ್ಸರಿ ಟ್ರಾನ್ಸ್ಫರ್ ಮಾಡಿದ್ವಿ, ಬಿಕಾಸ್ ಆಫ್ ಸಮ್ ರೀಸನ್ ಎರರ್ಸ್ ಆಕರ್ ಆದವು ಅಂತ ಹೇಳಿನೋ, ಇಲ್ಲ ರೀಟ್ರಾನ್ಸ್ಮಿಷನ್ ಒಂದು ಬಫರ್ ಫುಲ್ ಆಗಿತ್ತು ಅಂತ ಡ್ರಾಪ್ ಮಾಡಿದ ರಿಸೀವರು, ಅದಕ್ಕೆ ರೀಟ್ರಾನ್ಸ್ಮಿಷನ್ ರಿಕ್ವೆಸ್ಟ್ ಮಾಡಿರ್ಬೋದು. ಮೇ ಬಿ ಎನಿಥಿಂಗ್. ಇಫ್ ಅಟ್ ಆಲ್ ದ ಫ್ರೇಮ್ ಈಸ್ ಬೀಂಗ್ ಟ್ರಾನ್ಸ್ಮಿಟೆಡ್ ಫಾರ್ ದ ಸೆಕೆಂಡ್ ಆರ್ ಥರ್ಡ್ ಟೈಮ್, ಈಗ ಆಲ್ರೆಡಿ ಒಂದ್ಸರಿ ಹೋಗೈತಿ ಮತ್ತೆ ಅದೇ ಫ್ರೇಮ್ ಅನ್ನ ರೀಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ರೀಟ್ರೈ ಬಿಟ್ ವಿಲ್ ಬಿ ಸೆಟ್. ಫಸ್ಟ್ ಟೈಮ್ ಇತ್ತು ಅಂದ್ರೆ ಆ ಬಿಟ್ ನ 0 ಇಟ್ಟಿರ್ತೀವಿ. ಇಫ್ ಇಟ್ ಈಸ್ ರಿಪೀಟೆಡ್ ಫ್ರೇಮ್ ದೆನ್ ದಟ್ ಬಿಟ್ ವಿಲ್ ಬಿ ಸೆಟ್ ಟು 1. And after that you have is power management, PWRMGT, power management. This is for indicating whether the client is active or it is in a sleeping mode. Idina bit yaar set ಮಾಡ್ತಾರ, this will be set by the client, not by the access point. ಇವಾಗ ಕ್ಲೈಂಟ್ ಸ್ಲೀಪ್ ಮೋಡಿಗೆ ಹೋಗುದಿತ್ತು ಅಂತಂದ್ರೆ ನನಗೆ ಬರುವಂತ ಡೇಟಾನೆಲ್ಲ ನೀನು ಬಫರ್ ಮಾಡ್ಕೊ ಅಂತ ಇಂಟಿಮೇಟ್ ಮಾಡ್ಲಿಕ್ಕೆ ಪವರ್ ಮ್ಯಾನೇಜ್ಮೆಂಟ್ ಬಿಟ್ ಅನ್ನ ಸೆಟ್ ಮಾಡ್ತೇವೆ. And next you have is more data. Remember the difference between more fragment and more data. More fragment ಅಂದ್ರೆ ಒಂದೇ ಮೆಸೇಜ್ ಇದ್ದು ಪೀಸಸ್ ಇನ್ನೂ ಅದಾವು. whereas more data in the sense ಈ ಮೆಸೇಜ್ ಆಗೈತಿ ಇದ್ರ ಹಿಂದೆ ಇನ್ನೊಂದು ಮೆಸೇಜ್ ಇರ್ಬೋದು. whole message there is some more data to be transmitted by the sender or there is another piece ಇದ್ರೊಳಗೇನೆ ಇನ್ನೂ ಅದ ಒಂದೇ. ಈ ಒಂದು ಮಾರ್ಕರ್ ಕೊಟ್ಮೇಲೆ ನೆಕ್ಸ್ಟ್ ಡಸ್ಟರ್ ಕೊಡ್ತೀನಿ, ನೆಕ್ಸ್ಟ್ ಚಾಕ್ ಕೊಡ್ತೀನಿ. ಇವು ಮೂರು ಏನು ಬೇರೆ ಬೇರೆ ಕಾಂಪೋನೆಂಟ್ಸ್.
ನಾನೇ ಕೊಡ್ಲಿಕ್ಕತ್ತೀನಿ, ನಾನು ಎದುರಿಗಿದ್ದವನಿಗೆ ಕೊಡ್ಲಿಕ್ಕತ್ತೀನಿ ಅಂದಾಗ ಇದು ಹೋದ್ಮೇಲೆ ಇನ್ನೊಂದು ಐತಿ ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ, ಮೋರ್ ಡೇಟಾನ ಸೆಟ್ ಮಾಡ್ತೀನಿ. ವೇರ್ ಫಸ್ಟಿಗೆ ಇಟ್ ಆಫ್ ಕ್ಯಾಪ್ ಕೊಟ್ಟೆ, ನೆಕ್ಸ್ಟ್ ಇದ್ರ ಕೆಳಗಿಂದ ಕೊಡ್ತೀನಿ ಅನ್ಲಿಕ್ಕೆ ಮೋರ್ ಫ್ರಾಗ್ಮೆಂಟ್ ನ ಸೆಟ್ ಮಾಡ್ತೀನಿ. ಐ ಹೋಪ್ ಇಟ್ಸ್ ಕ್ಲಿಯರ್. ಇಸ್ ಇಟ್ ಕ್ಲಿಯರ್ ದ ಡಿಫರೆನ್ಸ್ ಬಿಟ್ವೀನ್ ಮೋರ್ ಫ್ರಾಗ್ಮೆಂಟ್ ಅಂಡ್ ಮೋರ್ ಡೇಟಾ? The difference between more fragment and more data, I hope it's clear. I'll just explain it once again. More fragment and more data. ಈಗ ನಾವು ಡೇಟಾನ ಟ್ರಾನ್ಸ್ಫರ್ ಮಾಡ್ತೇವೆ. ಡೇಟಾನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಮಾಡಾರ ಅವರು, they have given a limit. You can only transfer 2312 bytes. More than that cannot be transmitted. ಅಕಸ್ಮಾತ್ ಆಗಿ ನನ್ನ ಡೇಟಾ 4000 ಇತ್ತು ಅಂತಂದ್ರೆ ಏನ್ ಮಾಡ್ತೀನಿ ನಾನು, what that particular system or network is going to do, it is going to divide ನಿಮ್ಮ ಡೇಟಾನ ಏನ್ ಮಾಡ್ತೈತಿ, 4000 ಬೈಟ್ಸ್ ಇದ್ದಿದ್ದನ್ನ 2312 ಬೈಟ್ಸ್ ಗೆ ಒಂದ್ ಮಾಡ್ತೈತಿ, ಉಳಿದಿದ್ದನ್ನ ಇನ್ನೊಂದಾಗಿ ಸಪರೇಟ್ ಮಾಡ್ತೈತಿ. ಇಲ್ಲಿ ಎರಡು ಫ್ರಾಗ್ಮೆಂಟ್ಸ್ ಅದು. ಫಸ್ಟ್ ಫ್ರಾಗ್ಮೆಂಟ್ ನ ಸೆಟ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರ ಇದ್ರ ಹಿಂದೆ ಇನ್ನೂ ಒಂದು ಪೀಸ್ ಅದ ಅಂತ ಹೇಳಿ ಇಂಡಿಕೇಟ್ ಮಾಡ್ಲಿಕ್ಕೆ ಈ ಪರ್ಟಿಕ್ಯುಲರ್ ಬಿಟ್ ನ ಸೆಟ್ ಮಾಡ್ತಾರೆ. ದಿಸ್ ಈಸ್ ವಾಟ್ ಈಸ್ ಮೋರ್ ಫ್ರಾಗ್ಮೆಂಟ್. ಓಕೆ, ಇವಾಗ ನಾವು ಒಂದು ಮೆಸೇಜ್ ನ ಟ್ರಾನ್ಸ್ಫರ್ ಮಾಡಿದೆ, ಅದಾದ್ಮೇಲೆ ನಮ್ಗೆ ಇನ್ನೊಂದು ಮೆಸೇಜ್ ಅದ. ಕನ್ಸಿಡರ್ ಫಾರ್ ಎಕ್ಸಾಂಪಲ್, I want to have a communication with you people. ನಾನು ಈಗ ಕೇಳಿದೆ, raise your hands, raise your hands. ಅದಾದ್ಮೇಲೆ ಮತ್ತೆ ಹೇಳಿದೆ ನಾನು, ತಿಳಿದಿದ್ರ ಕೈ ಎತ್ರಿ ಅಂತ ಹೇಳಿ. ಅಂದ್ರೆ ಏನಾಯ್ತು, raise your hands is my first message and the next message is, if you have understood then only raise your hands. If you have understood then only raise your hands. ಇದೇನದ ಕಂಟಿನ್ಯೂಸ್ ಮೆಸೇಜ್ ಅದ, ಒಂದೇ ಮೆಸೇಜ್. ಇಟ್ ಈಸ್ ಅ ಸಿಂಗಲ್ ಮೆಸೇಜ್. ಮೊದಲಿಗೆ ಕೈ ಎತ್ರಿ ಅದು ಒಂದು ಮೆಸೇಜ್. ಆ ಕೈ ಎತ್ರಿ ಅನ್ನೋ ಮೆಸೇಜ್ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಡಿವೈಡ್ ಮಾಡಿದ್ವಿ. ದಟ್ ಆ ರೀತಿ ಡಿವಿಷನ್ಸ್ ಆದಾಗ ಮೂರ್ ಫ್ರಾಗ್ಮೆಂಟ್ ಅನ್ನ ಸೆಟ್ ಮಾಡ್ತೇವೆ. ಬಟ್ ಆಮೇಲೆ ಅದಾದ್ಮೇಲೆ ನಾ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಹೇಳಿಕತ್ತೀನಿ. ಅಂದ್ರ ಫಸ್ಟ್ ಸ್ಟೇಟ್ಮೆಂಟ್ ಮುಗೀತು, ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಬಾಕಿ ಅದ. ಫಸ್ಟ್ ಸ್ಟೇಟ್ಮೆಂಟ್ ಮುಗೀತು, ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಬರುವುದದ. ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಮೋರ್ ಡೇಟಾ. ಒಂದೇ ಸ್ಟೇಟ್ಮೆಂಟ್ ಒಳಗಿಂದ ಡಿವಿಷನ್ಸ್ ಇದ್ದು ಅಂದ್ರ ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಮೋರ್ ಫ್ರಾಗ್ಮೆಂಟು. ಇಲ್ಲ ಸಪರೇಟ್ ಇನ್ನು 2-3 ಸ್ಟೇಟ್ಮೆಂಟ್ಸ್ ಪೂರ್ತಿ ಆದಂತ ಮೆಸೇಜಸ್ ಬಾಕಿ ಇದ್ದು ಅಂದ್ರೆ ಈ ಪರ್ಟಿಕ್ಯುಲರ್ ಬಿಟ್ ಅನ್ನ ಸೆಟ್ ಮಾಡ್ತೇವೆ. ಕ್ಲಿಯರ್? ಐ ಹೋಪ್ ಇಟ್ಸ್ ಕ್ಲಿಯರ್ ನೌ. ಆಗ್ಲೇ ಯಾರು ಕೈ ಎತ್ತಿರ್ಲಿಲ್ಲಲ್ಲ. Is it clear now? Arshia, Annapurna, Priyanka, Sania, Sachin cannot raise your hand last time. Is it clear now? ಅದಿರರೆ ಇಲ್ಲ, ನೀವೆಲ್ಲಾರು ಪ್ರೆಸೆಂಟ್. ನಾ ಯಾರ ಹೆಸರು ಕರೀಲಿಕತ್ತೀನಿ ಅವ್ರ? ಅರ್ಷಿಯಾ, ಸಾನಿಯಾ, ರವಿಕಾಂತ್, ಸಚಿನ್ ನಿಡೋಣಿ. ಆರ್ ಯು ಪ್ರೆಸೆಂಟ್? ಏನ್ ಜಸ್ಟ್ ಲಾಗಿನ್ ಹಾಕಿ ಬಿಟ್ಟು ಹೋಗ್ಬಿಟ್ಟಿರೋ? ಸುಷ್ಮಾ, ಸುಷ್ಮಾ, send me a message if you are present. ಲಾಗಿನ್ ಆಗಿ ಏನ್ ಬೇಕಾದ್ ಮಾಡ್ತಿರ್ತೀರಿ ನೀವು. ಹಾ, ತಿಳಿದೈತಾ ಇಲ್ಲ ಅದನ್ನೊಂದು ಆನ್ಸರ್ ಮಾಡು. This protected bit is used to indicate whether the data is in a protected mode or it is in a normal mode, and order whether the upper layer is expecting the data in correct sequence or it is okay if the lower layer hands over the frames as they come. ಹೆಂಗ್ ಬರ್ತಾವ ಹಂಗ್ ಕೊಟ್ರೆ ನಡೀತೈತೋ ಅಥವಾ ಕರೆಕ್ಟ್ ಸೀಕ್ವೆನ್ಸ್ ನಾಗ ಅರೇಂಜ್ ಮಾಡ್ಬೇಕು ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಇದು ಡೇಟಾ
ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಯೂಸ್ ಮಾಡ್ಲಿಕ್ಕತ್ತೇವೋ ಅಥವಾ ಇಲ್ವೋ ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಈ ಪರ್ಟಿಕ್ಯುಲರ್ ಫೀಲ್ಡ್ ಅನ್ನ ಯೂಸ್ ಮಾಡ್ತೇವೆ. Okay, next we have is services that are provided by wireless LAN. Services ಏನೇನ್ ಪ್ರೊವೈಡ್ ಮಾಡ್ತೈತಿ ಅನ್ನೋದನ್ನ ಇಂಡಿಕೇಟ್ ಮಾಡೋದು. Okay, so here are the services. Association service, that means whenever a wireless device comes to a particular AP's range, ಯಾವುದಾದ್ರೂ ಒಂದು ಆಕ್ಸೆಸ್ ಪಾಯಿಂಟ್ ರೇಂಜಿಗೆ ಬಂದಾಗ ನಾವೇನ್ ಮಾಡಬೇಕು, ನಮ್ಮ ಇನ್ಫಾರ್ಮೇಶನ್ ಅನ್ನ ಆ ಆಕ್ಸೆಸ್ ಪಾಯಿಂಟಿಗೆ ಕೊಡ್ಬೇಕು. ನಾನು ಇನ್ನ ಜಾಯಿನ್ ಆಗ್ತೀನಿ ಅಂತ ನೀವು ಫಸ್ಟ್ ಅಡ್ಮಿಷನ್ ತಗೊಂಡಾಗ ಮಾಡ್ತಿರಲ್ಲ, ನಿಮ್ದೆಲ್ಲ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸೊ ಅದೇ ರೀತಿಯಾಗಿ ಯಾವುದೇ ಮೊಬೈಲ್ ಸ್ಟೇಷನ್ ಒಂದು ಆಕ್ಸೆಸ್ ಪಾಯಿಂಟ್ ಅನ್ನ ಜಾಯಿನ್ ಆಯ್ತು, ಹೋಗಿ ಅದಕ್ಕೆ ಕನೆಕ್ಟ್ ಆಯ್ತು ಅಂತಂದ್ರ ಅದು ತನ್ನ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಬೇಕು. ಅದೇ ರೀತಿಯಾಗಿ ಆಕ್ಸೆಸ್ ಪಾಯಿಂಟ್ ತನ್ನ ಇನ್ಫಾರ್ಮೇಶನ್ ಅನ್ನ ಅದಕ್ಕೆ ಕೊಡ್ತೈತಿ. ಸೊ ಫಾರ್ ದಾಟ್ ದ ಸರ್ವಿಸ್ ಯೂಸ್ಡ್ ಈಸ್ ಕಾಲ್ಡ್ ಆಸ್ ಅಸೋಸಿಯೇಷನ್. ಒಂದಕ್ಕೊಂದು ಅಸೋಸಿಯೇಟ್ ಆಗ್ತಾವು. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅಸೋಸಿಯೇಷನ್ ಸರ್ವಿಸ್. ದೆನ್ ರಿಅಸೋಸಿಯೇಷನ್ ಸರ್ವಿಸ್. ರಿಅಸೋಸಿಯೇಷನ್ ಸರ್ವಿಸ್ ಅಂತಂದ್ರೆ ಇವಾಗ ನಾವು ಒಂದು ಸ್ಟೇಷನ್ ರೇಂಜ್ ಒಳಗಿದ್ದೆ, ಅದನ್ನ ಬಿಟ್ಟು ಮತ್ತೊಂದು ರೇಂಜಿಗೆ ಶಿಫ್ಟ್ ಆಗ್ತೀನಿ ಅಂತಂದ್ರೆ ಇಲ್ಲಿಂದ ಎಲ್ಲಾನು ತಗೋಬೇಕು, ಹೊಸ ರೇಂಜಿಗೆ ಎಲ್ಲಾ ಇನ್ಫಾರ್ಮೇಶನ್ಸ್ ನ ಹ್ಯಾಂಡ್ ಓವರ್ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ರಿಅಸೋಸಿಯೇಷನ್. ವೆನ್ ಯು ಆರ್ ಗೋಯಿಂಗ್ ಟು ಚೇಂಜ್ ದ ರೇಂಜ್, ಒಂದು ರೇಂಜ್ ಇಂದ ಇನ್ನೊಂದು ರೇಂಜಿಗೆ ಶಿಫ್ಟ್ ಆದಾಗ ಈ ರಿಅಸೋಸಿಯೇಷನ್ ಸರ್ವಿಸ್ ಹೆಲ್ಪ್ ತಗೊಂತೀವಿ. ಅಂಡ್ ದೆನ್ ಯು ಹ್ಯಾವ್ ಈಸ್ ಡಿಸ್ಅಸೋಸಿಯೇಷನ್, ದಟ್ ಈಸ್ ಫಾರ್ ಡಿಸ್ಕನೆಕ್ಟಿಂಗ್. ಪೂರ್ತಿ ರೇಂಜ್ ಇಂದ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಡಿಸ್ಅಸೋಸಿಯೇಷನ್. ಇಲ್ಲಿ ಹ್ಯಾಂಡ್ ಓವರ್ ಅಂತ ಕರೀತಾರ. ವೆನ್ ಯು ಆರ್ ಜಂಪಿಂಗ್ ಫ್ರಮ್ ಒನ್ ನೆಟ್ವರ್ಕ್, ಈಗ ನೀವು ರೋಮಿಂಗ್ ಅಂತೀರಿ ನೋಡ್ರಿ, ಕರ್ನಾಟಕ ಬಾರ್ಡರ್ ಬಂದು ಮಹಾರಾಷ್ಟ್ರ ಜಾಯ್ನ್ ಆದ್ರಿ ಅಂತಂದ್ರೆ ನಿಮ್ದು ರೇಂಜ್ ಚೇಂಜ್ ಆಯ್ತು ಅಂತ ಹೇಳಿ ಒಂದು ಮೊಬೈಲ್ ನಂಗೆ ಮೆಸೇಜ್ ಬರ್ತೈತಿ. ಮತ್ ಹೊಳ್ಳಿ ನೀವು ವಾಪಸ್ ಕರ್ನಾಟಕಕ್ಕೆ ಬಂದ ತಕ್ಷಣ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್. ಇಲ್ಲಿ ನಾವೇನ್ ಮಾಡ್ಲಿಕ್ಕತ್ತೀವಿ, ಒಂದು ರೇಂಜ್ ಬಿಟ್ಟು ಇನ್ನೊಂದು ರೇಂಜಿಗೆ, ಆ ರೇಂಜ್ ಇಂದ ಈ ಕಡೆ ರೇಂಜಿಗೆ ಶಿಫ್ಟ್ ಆಗ್ಲಿಕ್ಕತ್ತೇವೆ. ಅದಕ್ಕೆ ಯೂಸ್ ಮಾಡುವಂತದ್ದು ರಿಅಸೋಸಿಯೇಷನ್. Whereas disassociation is to break up the relation. ನೀವು ಮತ್ತೆ ಹೋಗುದೇ ಇಲ್ಲ, ಮುಗೀತು. ಒಂದ್ ಸಿಮ್ ನ ಬಿಟ್ಟು ಮತ್ತೊಂದು ಸಿಮ್ ತಗೊಂತೀರಿ ನೋಡ್ರಿ, ಆ ಸಿಮ್ಮದ ಮುಗೀತಾ, ಯು ಆರ್ ಗೋಯಿಂಗ್ ಟು ಹ್ಯಾಂಡ್ ಓವರ್ ದಟ್ ಸಿಮ್ ಟು ದ ಕಂಪನಿ. ಅದನ್ನ ಡಿಸ್ಅಸೋಸಿಯೇಷನ್ ಸರ್ವಿಸ್ ಅಂತ ಕರೀತಾರೆ. ದೆನ್ ಅಥೆಂಟಿಕೇಟ್ ಸರ್ವಿಸ್. ಅಥೆಂಟಿಕೇಟ್ ಸರ್ವಿಸ್ ಅಂತಂದ್ರೆ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದು, ನಮ್ಮ ಐಡೆಂಟಿಟಿನ, ನಾನೇ ಈ ಪರ್ಸನ್ನು, ನನ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅದ, ನನ್ನ ನಂಬರು, ನನ್ನ ಹೆಸರು, ರೈಟ್. ಸೊ ಆಲ್ ದಿಸ್ ವೇ ಯು ಆರ್ ಗೋಯಿಂಗ್ ಟು ಅಥೆಂಟಿಕೇಟ್ ಯುವರ್ ಸೆಲ್ಫ್ಸ್ ಟು ದ ಆಕ್ಸೆಸ್ ಪಾಯಿಂಟ್. ನಿಮ್ಮ ಐಡೆಂಟಿಟಿನ ನೀವು ಆಕ್ಸೆಸ್ ಪಾಯಿಂಟಿಗೆ ಪ್ರೂವ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತಿರಲ್ಲ, ಅದನ್ನ ಏನಂತ ಕರೀತಾರ, ಅಥೆಂಟಿಕೇಶನ್ ಸರ್ವಿಸ್ ಅಂತ ಕರೀತಾರೆ. ಅಂಡ್ ಹಿಯರ್ ಎರಡು ತರ ಮಾಡ್ಬೋದು ನೀವು. ಒಂದು, ಫಸ್ಟ್ ಟೈಮ್ ಅಸೋಸಿಯೇಷನ್ ಸರ್ವಿಸ್ ಮಾಡ್ತಿರ್ತಿಲ್ಲ, ಅವಾಗೇ ಅಥೆಂಟಿಕೇಶನ್ ಅನ್ನ ಮಾಡ್ತಾರ, ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಂದ್ರೆ ಫಸ್ಟ್ ಟೈಮ್ ನಿಮ್ಗೆ ಏನಾದ್ರೂ ನೀವು ಕಮ್ಯುನಿಕೇಶನ್ ಒಳಗೆ ಇನ್ವಾಲ್ವ್ ಆದಾಗ ನಿಮ್ಮ ಐಡೆಂಟಿಟಿನ ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ನಿಮಗೆ ಮೆಸೇಜ್ ನ ಹ್ಯಾಂಡ್ ಓವರ್ ಮಾಡ್ತಾರೆ. ಐದರ್ ಇಟ್ ಕ್ಯಾನ್ ಬಿ ಡನ್ ವೆನ್ ಯು ಆರ್ ಜಾಯ್ನಿಂಗ್, ಆರ್ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಡ್ಯೂರಿಂಗ್ ಯುವರ್ ಫಸ್ಟ್ ಕಮ್ಯುನಿಕೇಶನ್. ಯಾವ್ದಾದ್ರು ಒಂದು ವೇವ್ ಒಳಗ ಅಥೆಂಟಿಕೇಶನ್ಸ್ ನ ಚೆಕ್ ಮಾಡ್ತಾರೆ. And then you have is the distribution service. It is going to give the route. ಯಾವ ರೀತಿ ನಿಮ್ಮ ಫ್ರೇಮ್ ಅನ್ನ ಫಾರ್ವರ್ಡ್ ಮಾಡಬೇಕು. It determines how to route the frames when they reach the access point. ಆಕ್ಸೆಸ್ ಪಾಯಿಂಟ್ ರೀಚ್ ಆದ್ಮೇಲೆ ಯಾವ ರೀತಿಯಾಗಿ ಅದನ್ನ ಮಾಡಬೇಕು. ಯಾಕಂದ್ರೆ ಎರಡು ಪಾಸಿಬಿಲಿಟಿ ಇರ್ತಾವ. ಒಂದು, ಡೆಸ್ಟಿನೇಷನ್ ಸಿಸ್ಟಮ್ ಸೇಮ್ ಆಕ್ಸೆಸ್ ಪಾಯಿಂಟ್ ಒಳಗಿರ್ಬೋದು, ಅಥವಾ ಇಟ್ ಮೇ ಬಿ ಇನ್ ಸಮ್ ಅದರ್ ನೆಟ್ವರ್ಕ್. ಲೋಕಲ್ ಆಗಿನೂ ಇರ್ತೈತಿ ಡೆಸ್ಟಿನೇಷನ್, ಇಲ್ಲ ಅಂತಂದ್ರೆ ಬೇರೆ ನೆಟ್ವರ್ಕ್ ಒಳಗಿರ್ತೈತಿ. ಲೋಕಲ್ ಆಗಿತ್ತು ಅಂತಂದ್ರೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗ್ತೈತಿ. ಬೇರೆದಿತ್ತು ಅಂತಂದ್ರೆ ವೆದರ್ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಅದನ್ನು ಅಥವಾ ಇನ್ನೊಂದು ಇಂಟರ್ಮೀಡಿಯೇಟ್ ಡಿವೈಸ್ ಬರ್ತಿತ್ತು ಅನ್ನೋದನ್ನ ಡಿಸೈಡ್ ಮಾಡಿ ರೂಟ್ ಮಾಡ್ಬೇಕಾಗ್ತೈತಿ. So for that service you are going to use distribution service. And then you have is integration service. ಕೆಲವೊಂದ್ಸರಿ ನೀವು when you are transferring between the different LANs,
ವೈರ್ಡ್ ವೈರ್ಲೆಸ್ ನಡು ಕಮ್ಯುನಿಕೇಶನ್ ಆಗ್ಲಿಕ್ಕೆ ಅಥವಾ ವೈರ್ಲೆಸ್ ಏನೇ ಎರಡು ಸೋರ್ಸ್ ಒಂದ್ ಬೇರೆ ಕಡೆ ಐತಿ ಡೆಸ್ಟಿನೇಷನ್ ಒಂದ್ ಬೇರೆ ಕಡೆ ಐತಿ ಅಂತಂದಾಗ ಅಲ್ಲಿ ಯೂಸ್ ಮಾಡುವಂತ ಪ್ರೋಟೋಕಾಲ್ಸ್ ಇಲ್ಲಿ ಯೂಸ್ ಮಾಡುವಂತ ಪ್ರೋಟೋಕಾಲ್ಸ್ ಚೇಂಜ್ ಆಗೋದು. ಒಂದೇ ನೆಟ್ವರ್ಕ್ ಅಂದ್ರೆ ಪ್ರೋಟೋಕಾಲ್ಸ್ ಸೇಮ್ ಇರ್ತಾವ, ಬಟ್ ಇಂಟರ್ ನೆಟ್ವರ್ಕ್ ಆದಾಗ ಪ್ರೋಟೋಕಾಲ್ಸ್ ಮೇ ಡಿಫರ್. So depending upon the distribution service, if it is across the different networks, then there might be necessity of some changes. ಆ changes ಅನ್ನ provide ಮಾಡೋ ಕೆಲಸನ integration service ಮಾಡುತ್ತೆ. It handles any translation that is needed for the frame to be sent outside. 802.11 ಆ ಪರ್ಟಿಕ್ಯುಲರ್ LAN ಅನ್ನ ಬಿಟ್ಟು ಬೇರೆ ಕಡೆ ನೀವು ಟ್ರಾನ್ಸ್ಫರ್ ಮಾಡ್ತಿದ್ರಿ ಅಂತಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಇಂಟಿಗ್ರೇಷನ್ ಸರ್ವಿಸ್ ಅನ್ನ ಯೂಸ್ ಮಾಡ್ತೀವಿ. And then you have this data delivery service. This service lets stations transmit and receive data using different protocols. ಬೇರೆ protocols ಅನ್ನು ಯೂಸ್ ಮಾಡಿ ಡೇಟಾನ ರಿಸೀವ್ ಮಾಡೋದು, ಡೆಲಿವರಿ ಮಾಡೋದು, ಯಾರಿಗೆ ಹೋಗಿ ಕೊಡ್ಬೇಕಾಗೈತಿ ಅವರಿಗೆ ಕೊಡ್ಲಿಕ್ಕೆ ಯೂಸ್ ಮಾಡ್ಕೊಂತಾರೆ. And then privacy service. This is ನಾನು ಹೇಳಿದೆ ಆಗಲೇ ಸೆಕ್ಯೂರಿಟಿ ರಿಕ್ವೈರ್ಡ್ ಅದೋ ಇಲ್ಲೋ ಅನ್ನೋ ಬೇಸಿಸ್ ಮೇಲೆ ಪ್ರೊಟೆಕ್ಟೆಡ್ ಬಿಟ್ ನ ಸೆಟ್ ಮಾಡ್ತೀವಿ. ಇಫ್ ಯು ಆರ್ ಯೂಸಿಂಗ್ ಪ್ರೊಟೆಕ್ಟೆಡ್ ಬಿಟ್, ದೆನ್ ಆ ಪರ್ಟಿಕ್ಯುಲರ್ ಪ್ರೊಟೆಕ್ಷನ್ ಗೆ ನಾವೇನ್ ಸರ್ವಿಸ್ ಯೂಸ್ ಮಾಡ್ತೇವಲ್ಲ that will be provided by this privacy service. And then you have this QoS traffic scheduling service, that is depending upon the application requirement ಅದಕ್ಕೆ ಯಾವ ರೀತಿಯಾದಂತ ಸರ್ವಿಸ್ ಅವಶ್ಯಕತೆ ಇದೆ, ಕ್ವಾಲಿಟಿ ಬೆಸ್ಟ್ ಎಫರ್ಟ್ ಸರ್ವಿಸ್ will be provided by. ಇಲ್ಲಿ 100% ಗ್ಯಾರಂಟಿ ಕೊಡಂಗಿಲ್ಲ, ಬಟ್ ನನ್ನ ಕಡೆಯಿಂದ ಎಷ್ಟು ಆಗ್ತೈತಿ ಅಷ್ಟು ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತೇನೆ. And then transmit power control. This is for controlling the power and for selection of the frequency. ಇವೆರಡು ಸರ್ವಿಸಸ್ ಅನ್ನ ಯೂಸ್ ಮಾಡ್ತೀವಿ. Clear? And with this we complete the 5th unit. ಇಲ್ಲಿಗೆ 5th unit ಕಂಪ್ಲೀಟ್ ಆಯ್ತು.